ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದ್ದು, ನಿನ್ನೆ ವಿಜಯನಗರ ಸೇರಿದಂತೆ ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಹಾಸನ, ಕೊಡಗು, ಮಂಡ್ಯ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಈಗ ಹೆಚ್ಚಿನ ಮಹಿಳೆಯರಿಗೆ ಜಮಾ ಆಗಿದೆ ಅಂತಲ್ಲ, ಕೆಲವೊಂದಿಷ್ಟು ಮಹಿಳೆಯರಿಗೆ ಜಮಾ ಆಗಿದ್ದು ಇನ್ನು 90% ಮಹಿಳೆಯರಿಗೆ ದುಡ್ಡು ಬರಬೇಕಾಗಿದೆ. ಸೊ ಅದಕ್ಕಾಗಿ ಯಾರಿಗೂ ಕೂಡ ಹೆಚ್ಚಾಗಿ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ಹಾಗಾಗಿ ಬಿಡುಗಡೆ ಒಟ್ಟಾರೆಯಾಗಿ ಆಗಿದ್ದು, ಇಂದು ಕೂಡ ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಿದೆ. ಸೊ ಈ 11 ಜಿಲ್ಲೆಗಳು ಯಾವುವು? ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದೆಯಾ? ಖಂಡಿತವಾಗ್ಲೂ ಆ ವಿಷಯವನ್ನ ನೀವು ತಿಳ್ಕೊಳ್ಬೇಕು. ಜೊತೆಗೆ ಸರ್ಕಾರದಿಂದ ಏನೇನ್ ರೂಲ್ಸ್ ಗಳು ಬಂದಿದಾವೆ, ಮತ್ತೆ ಏನಾದ್ರೂ ರೂಲ್ಸ್ ಗಳನ್ನ ತಂದಿದಾರಾ, ಅಥವಾ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲಪ್ಪ ಅಂದ್ರೆ ನೀವೇನ್ ಮಾಡಬೇಕು, ಯಾಕೆ ಬರ್ತಾ ಇಲ್ಲ, ಅದರ ಸಮಸ್ಯೆ ಏನು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಗೃಹಲಕ್ಷ್ಮಿಯಲ್ಲಿ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡಿದ್ರು. ಒಂದು 31, ಒಂದು 32, ಸುಮಾರು 4,000 ರೂಪಾಯಿಯನ್ನ ಜಮಾ ಮಾಡಲಾಗಿತ್ತು. ಈಗ ಮತ್ತೆ 33ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ನಿನ್ನೆನೂ ಕೂಡ ಮೊನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ದುಡ್ಡನ್ನ ಜಮಾ ಮಾಡಿದ್ದಾರೆ. ಈಗ ಮತ್ತೆ ಸುಮಾರು ನಿಮ್ಮ ಖಾತೆಗಳಿಗೆ 11 ಜಿಲ್ಲೆಗಳಿಗೆ ದುಡ್ಡನ್ನ ಜಮಾ ಮಾಡಲಾಗ್ತಾ ಇದ್ದು, ಈ 11 ಜಿಲ್ಲೆಗಳನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. 11 ಜಿಲ್ಲೆಗಳು ಯಾವುವು ಅಂದ್ರೆ, ಬೆಂಗಳೂರು ನಗರದಲ್ಲಿ ಬಾಕಿ ಉಳಿದಿದ್ದಾರೆ, ಅಲ್ಲಿ ಕೂಡ ಜಮಾ ಆಗಬೇಕು. ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ ಹೌದು. ಜೊತೆಗೆ ಯಾವುದೇ ಕಂತಿನ ಹಣ ಬಿಡುಗಡೆ ಆಯ್ತಪ್ಪ ಅಂದ್ರೆ ಇಲ್ಲಿಯೇ ಮುಖ್ಯವಾಗಿ ಜಮಾ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಇದರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಈಗ ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಯ್ತಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಅಲ್ಲಿಂದ ಏನಾಗುತ್ತೆ, ಡೈರೆಕ್ಟ್ ಆಗಿ ಡಿಬಿಟಿ ಟ್ರೆಜರಿಗೆ ಪುಷ್ ಆಗೋದಿಲ್ಲ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗುತ್ತೆ. ಆ ದುಡ್ಡನ್ನ ಏನ್ ಮಾಡ್ತಾರೆ, ಈಗ ಬ್ಯಾಂಕ್ ಗ್ರಾಮ ಪಂಚಾಯಿತಿಗಳು ಅದನ್ನ ಅಲ್ಲಿರ್ತಕ್ಕಂತಹ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ತಾರೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳು ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ಏನಾಗತ್ತೆ, ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಲಾಗತ್ತೆ. ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ಡಿಬಿಟಿ ಟ್ರೆಜರಿಗೆ ಪುಷ್ ಮಾಡಲಾಗತ್ತೆ. ಡಿಬಿಟಿ ಟ್ರೆಜರಿಗೆ ಪುಷ್ ಮಾಡಿದ ದುಡ್ಡನ್ನ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಲಾಗತ್ತೆ. ಅಪ್ಡೇಟ್ ಮಾಡಿದ್ದು ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಶುರು ಹಚ್ಕೊಳ್ತಾವೆ. ಈಗ ಎಲ್ಲ ಪ್ರೊಸೆಸರ್ ಮುಗಿದಿದೆ. ಸೊ ಆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಲ್ಲ, ಸೊ ಅದಕ್ಕಾಗಿ ಅಲ್ಲಿಯೇ ಪ್ರೊಸೆಸರ್ ಅನ್ನ ನಡೆಸಿರ್ತಾರೆ, ಅಲ್ಲಿಯೇ ದುಡ್ಡನ್ನ ಜಮಾ ಮಾಡಲಾಗಿರುತ್ತೆ. ಸೊ ಅದಕ್ಕಾಗಿ ಮೊದಲನೇ ಹಂತದಲ್ಲಿ ಅಲ್ಲಿ ದುಡ್ಡನ್ನ ಜಮಾ ಮಾಡಲಾಗಿರುತ್ತೆ. ಈಗಲೂ ಕೂಡ ಪ್ರೊಸೆಸರ್ ಅದೇ ನಡೀತಾ ಇದ್ದಂಥದ್ದು. ಸೊ ಒಟ್ಟಾರೆಯಾಗಿ ಅಲ್ಲಿ ಜಮಾ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ನೋಡೋದಾದ್ರೆ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಧಾರವಾಡ, ಬೀದರ, ಕೊಪ್ಪಳ, ವಿಜಯಪುರ, ಜೊತೆಗೆ ಹಾಸನ, ಕೊಡಗು, ಬೆಳಗಾವಿ, ಉತ್ತರ ಕನ್ನಡ, ಜೊತೆಗೆ ದಕ್ಷಿಣ ಕನ್ನಡ, ಮಂಡ್ಯ, ಚಿಕ್ಕಮಗಳೂರು ಇನ್ನು ಹಲವಾರು ಜಿಲ್ಲೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದ್ದು, ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗತ್ತೆ. ಆದ್ರೆ ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗೋದಿಲ್ಲ, ಒಂದು 20% ಮಹಿಳೆಯರಿಗೆ ಜಮಾ ಆಗುತ್ತೆ, ಮತ್ತೆ ನಾಳೆನೂ ಕೂಡ ಸ್ವಲ್ಪ ಜನರಿಗೆ ಮತ್ತೆ ಜಮಾ ಆಗತ್ತೆ. ಈ ರೀತಿ ಪ್ರೊಸೆಸರ್ ಇರುವಂತದ್ದು. ಒಂದು ಕಂತಿನ ಹಣ ಕ್ಲಿಯರ್ ಆಗಬೇಕಂದ್ರೆ ಸುಮಾರು 10 ರಿಂದ 12 ದಿನ ಕೈಲೇಬೇಕಾಗತ್ತೆ. ಒಂದೇ ದಿನದಲ್ಲಿ ಕ್ಲಿಯರ್ ಆಗ್ಬೇಕಂದ್ರೆ ಸಾಧ್ಯವಿಲ್ಲ. ಓಕೆ, ಈಗ ಇದ್ರ ಬಗ್ಗೆ ತಿಳಿತು. ಇನ್ನು ಸ್ನೇಹಿತರೆ, ದುಡ್ಡು ಯಾಕೆ ಬರ್ತಾ ಇಲ್ಲ, ಸಮಸ್ಯೆ ಏನಾಗಿರಬಹುದು ಅಂತ ನೀವು ಕೇಳುತ್ತೀರಿ. ಬಹಳಷ್ಟು ಜನರ ಪ್ರಶ್ನೆ ಆಗಿದೆ. ನೀವು ಬಯೋಮೆಟ್ರಿಕ್ ಮಾಡಿಸಿದಿರಿ, ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ, ಅರ್ಹತೆ ಹೊಂದಿದ್ದೀರಿ ಅಂತ ನಿಮಗ್ ಗೊತ್ತು, ಸರ್ಕಾರಕ್ಕೆ ಗೊತ್ತು, ಮತ್ತು ಸರ್ಕಾರವು ಕೂಡ ದುಡ್ಡು ಜಮಾ ಮಾಡಿರುತ್ತೆ. ಆದ್ರೆ ನಿಮಗೆ ಅಕೌಂಟ್ ಗಳಿಗೆ ದುಡ್ಡು ಬಂದಿರೋದು ಅಥವಾ ಇಲ್ಲವೋ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಮುಖ್ಯವಾಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಒಬ್ಬೊಬ್ರು EMI ಮುಖಾಂತರ ಲೋನ್ ಮಾಡಿಸಿರ್ತೀರಿ, ಅಥವಾ ಬ್ಯಾಂಕ್ ನಲ್ಲಿ ಸಫಿಸಿಯೆಂಟ್ ಬ್ಯಾಲೆನ್ಸ್ ಇಟ್ಟಿರೋದಿಲ್ಲ, ಬಹಳ ದಿನದಿಂದ ಅಕೌಂಟ್ ಅನ್ನ ಆಕ್ಟಿವ್ ಮಾಡಿಸ್ಕೊಂಡಿರೋದಿಲ್ಲ. ಈ ರೀತಿ ನಾನಾ ರೀತಿಯ ಸಮಸ್ಯೆ ಇರ್ತವೆ. ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸಫಿಸಿಯೆಂಟ್ ಬ್ಯಾಲೆನ್ಸ್
ಅಂದ್ರೆ ಒಂದೊಂದು ಬ್ಯಾಂಕಿನಲ್ಲಿ ಇಂತಿಷ್ಟು ನೀವು ದುಡ್ಡನ್ನ ಮೇಂಟೆನೆನ್ಸ್ ಮಾಡಬೇಕು. ನೀವು ಅಲ್ಲಿ ವಹಿವಾಟು ಯಾವಾಗ್ಲಾದ್ರೂ ಒಂದು ಸಾರಿ ಮಾಡಿ ನಡೆಯುತ್ತೆ. ಆದ್ರೆ ಆ ಬ್ಯಾಂಕ್ ಅಕೌಂಟ್ ನಲ್ಲಿ ನೀವು ಅಕೌಂಟ್ ಓಪನ್ ಮಾಡುವಾಗ ಇಂತಿಷ್ಟು ದುಡ್ಡನ್ನ ನೀವು ತುಂಬಿರಬೇಕು. ಆ ದುಡ್ಡನ್ನ ಅಲ್ಲಿ ನೀವು ಮೇಂಟೆನೆನ್ಸ್ ಮಾಡಬೇಕು. ಅದನ್ನ ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡಬಾರದು ಅಂತ ಇರುತ್ತೆ. ಆದ್ರೆ ಅದನ್ನ ಏನ್ ಮಾಡ್ತೀರಿ, ಸಂಪೂರ್ಣವಾಗಿ ದುಡ್ಡನ್ನ ಬಳಕೆ ಮಾಡ್ಕೊಳ್ತೀರಿ. ಆ ಅಕೌಂಟ್ ನಲ್ಲಿ ಬಹಳ ದಿನದಿಂದ ಬ್ಯಾಲೆನ್ಸ್ ಇಟ್ಟಿರೋದಿಲ್ಲ. ಅದಕ್ಕಾಗಿ ನಿಮ್ಮ ಅಕೌಂಟ್ ನಲ್ಲಿ ಬಂದಿರತಕ್ಕಂತಹ ದಿಢೀರ ದುಡ್ಡನ್ನ ಆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಕಟ್ ಮಾಡ್ಕೊಂಡಿರ್ತಾರೆ ಚಾರ್ಜ್ ಅಂತ. ಸೊ ಅದಕ್ಕಾಗಿ ನಿಮಗೆ ಅಕೌಂಟ್ಗೆ ದುಡ್ಡು ಬಂದಿರೋದು ಗೊತ್ತಾಗಿರೋದಿಲ್ಲ ಒಂದು. ಇನ್ನು EMI ಮುಖಾಂತರ ಲೋನ್ ಗಳನ್ನ ಮಾಡಿಸಿರ್ತೀರಿ. ಬೈಕು, ಕಾರು ಅಥವಾ ಮೊಬೈಲ್ಗಳು, ಅದೇ ರೀತಿಯಾಗಿ ಟಿವಿನೋ, ಫ್ರಿಡ್ಜ್, ಈ ರೀತಿ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ. ಅದಕ್ಕಾಗಿ ಅಲ್ಲಿಯೂ ಕೂಡ ದುಡ್ಡು ಕಟ್ ಆಗಿರತ್ತೆ. ನಿಮಗೆ ಗೊತ್ತಾಗಿರೋದಿಲ್ಲ ದುಡ್ಡು ಜಮಾ ಆಗಿದೆಯೋ ಅಥವಾ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ಇದಕ್ಕಾಗಿನೂ ಕೂಡ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಇದನ್ನ ಹೊರತುಪಡಿಸಿ ಸ್ನೇಹಿತರೆ, ಇನ್ನೊಂದು ಆಪ್ಷನ್ ಏನಿದೆಯಪ್ಪ ಅಂದ್ರೆ, ನಿಮ್ಮ ಬ್ಯಾಂಕ್ ಖಾತೆಯೇ ಚಾಲ್ತಿಯಲ್ಲಿ ಇರೋದಿಲ್ಲ. ಅಕೌಂಟ್ ಅನ್ನ ಏನೋ ಓಪನ್ ಮಾಡಿರ್ತೀರಿ, ಆದ್ರೆ ಅಕೌಂಟ್ ನಲ್ಲಿ ನೀವು ದುಡ್ಡನ್ನ ಹಾಕೋದು, ತೆಗೆಯೋದು, ವಹಿವಾಟುಗಳನ್ನ ಮಾಡಿರೋದಿಲ್ಲ. ಹೀಗಾಗಿ ನಿಮ್ಮ ಅಕೌಂಟ್ ಆಕ್ಟಿವ್ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ಅದನ್ನ ಡಿಆಕ್ಟಿವೇಟ್ ಮಾಡಿರ್ತಾರೆ. ಸೊ ಅದನ್ನ ನೀವೇನ್ ಮಾಡ್ಬೇಕು, ಈ KYC ಮಾಡಿಸ್ಕೊಂಡು ಆಕ್ಟಿವ್ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ನಿಮ್ಮ ಅಕೌಂಟ್ ಆಕ್ಟಿವ್ ಇರ್ಲಿಲ್ಲ ಅಂದ್ರೆ ಸರ್ಕಾರ ದುಡ್ಡು ಜಮಾ ಮಾಡ್ಲಿಕ್ಕೆ ಹೋದ್ರೆ ಜಮಾ ಆಗೋದಿಲ್ಲ. ಅದಕ್ಕಾಗಿ ಆ ಅಕೌಂಟ್ ಅನ್ನ ಆಕ್ಟಿವ್ ಮಾಡ್ಕೊಳ್ಳಿ. ಮೇಲಿಂದ ಮೇಲೆಗೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಿ. ಅಥವಾ ಅಂದ್ರೆ ಈಗ ಆಫ್ಲೈನ್ ನಲ್ಲಿ ಅಷ್ಟೇ ಅಲ್ಲ, ನೀವು ಆನ್ಲೈನ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿದ್ರು ನಡೆಯುತ್ತೆ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನ ಮುಖಾಂತರವೂ ಕೂಡ ಟ್ರಾನ್ಸಾಕ್ಷನ್ ಮಾಡಿಸಿದ್ರು ಸಹಿತ ಓಕೆ ನಡೆಯುತ್ತೆ. ಇದರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಬಹಳ ಒಂದು ಜನರಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು, ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು. ಸೊ ಬಹಳಷ್ಟು ಜನರು ಏನ್ ಮಾಡ್ತಿದ್ದಾರೆ, ಅಕೌಂಟ್ ಅನ್ನ ಏನೋ ಓಪನ್ ಮಾಡ್ತಾರೆ, ಇಂತಹ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿಕ್ಕೆ ಅದಕ್ಕೆ ಲಿಂಕ್ ಮಾಡಿಸ್ತಾರೆ. ಆದ್ರೆ ಆ ಅಕೌಂಟ್ ನಲ್ಲಿ ವಹಿವಾಟುಗಳನ್ನ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ. ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ ಒಬ್ಬೊಬ್ಬರ ಹತ್ರ ಇರತ್ತೆ, ಒಬ್ಬೊಬ್ಬರ ಹತ್ರ ಇರೋದಿಲ್ಲ. ಅವ್ರು ಇದ್ರೂ ಸಹಿತ ಏನ್ ಮಾಡ್ತಾರೆ, ಅವರು ವ್ಯವಹಾರಗಳನ್ನ ಮಾಡ್ತಾ ಇರೋದಿಲ್ಲ. ಮನೆಯಲ್ಲಿ ಯಜಮಾನ ಏನ್ ಮಾಡ್ತಾರೆ, ತಮಗೆ ಬೇಕಾದಂತಹ ಸಂತೆ ಪೇಟೆಗಳನ್ನ ಎಲ್ಲವೂ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಮಹಿಳೆಯರು ಏನ್ ಮಾಡ್ಬೇಕು, ಆ ಒಂದು ಮೊಬೈಲ್ ನಿಂದ ಫೋನ್ ಪೇ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕಂದ್ರೆ ಏನಾದ್ರೂ ವ್ಯವಹಾರಗಳನ್ನ ಮಾಡ್ತಾ ಇದ್ದಾಗ ಮಾತ್ರ ಆ ಟ್ರಾನ್ಸಾಕ್ಷನ್ ಆಗೋದು, ಇಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸೊ ಆ ಮೊಬೈಲ್ ಇದ್ರೂ ಸಹಿತ ಫೋನ್ ಪೇ, ಗೂಗಲ್ ಪೇ ಗಳನ್ನ ಬಳಕೆ ಮಾಡ್ಕೊಳ್ತಾ ಇರೋದಿಲ್ಲ. ಅಥವಾ ATM ನ ಮುಖಾಂತರವೂ ಕೂಡ ದುಡ್ಡನ್ನ ಹಾಕೋದು, ತೆಗೆಯೋದು, ಅಥವಾ ಬ್ಯಾಂಕ್ ನಲ್ಲಿ ದುಡ್ಡು ಇಡೋದು, ಇದು ಯಾವುದು ಕೂಡ ಅವರು ಮಾಡೋದಿಲ್ಲ. ಸೊ ಎಲ್ಲ ವ್ಯವಹಾರವನ್ನ ಗಂಡ ಮಕ್ಕಳೇ ಅಂದ್ರೆ ಮನೆಯ ಯಜಮಾನನೇ ಮಾಡ್ತಿರ್ತಾನೆ. ಹೀಗಾಗಿ ಅಲ್ಲಿ ಏನಾಗತ್ತೆ, ಸಮಸ್ಯೆ ಉಂಟಾಗತ್ತೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರೋದ್ರಲ್ಲಿ. ಇನ್ನು ಸಿಟಿಯಲ್ಲಿ ಇರ್ತಕ್ಕಂಥವ್ರು ಹೆಚ್ಚಾನೆಚ್ಚು ಸಂತೆ ಪೇಟೆಗಳನ್ನ ಮಾಡ್ತಿರ್ತಾರೆ, ಅಥವಾ ಮನೆಯ ಪಕ್ಕದಲ್ಲಿ ಕಿರಾಣಿ ಅಂಗಡಿ ಇದ್ರು ಅಲ್ಲಿ ಕೂಡ ಹೋಗಿ ಫೋನ್ ಪೇ ಮುಖಾಂತರ ಖರೀದಿ ಮಾಡಿರ್ತಾರೆ ಏನಾದ್ರೂ ವಸ್ತುಗಳನ್ನ. ನೀವು ಒಂದ್ ಟ್ರಾನ್ಸಾಕ್ಷನ್ ಮಾಡಿದ್ರು ಅದು ಆಕ್ಟಿವ್ ಇರುತ್ತೆ. ನೀವು ಹೌದಪ್ಪ ಇದನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಅಂತ ಬ್ಯಾಂಕ್ನವರು ಅದನ್ನ ಡಿಆಕ್ಟಿವೇಟ್ ಮಾಡೋದಿಲ್ಲ. ಅದಕ್ಕಾಗಿ ಈ ಡಿಫ್ರೆನ್ಸ್ ಇದೆ. ಸೊ ನೋಡಿ, ನಿಮ್ಮಲ್ಲಿ ಸಮಸ್ಯೆ ಇದ್ರೆ ಅದು ಬ್ಯಾಂಕಿಗೆ ಹೋಗಿ ಭೇಟಿ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಳಿ, KYC ಮಾಡಿಸ್ಕೊಳ್ಳಿ, ಮತ್ತೆ ರಿಟರ್ನ್ ಆಕ್ಟಿವ್ ಆಗುತ್ತೆ. ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂತದ್ದು. ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.